ಡಿಫ್ರೆಂಟಾಗಿ ಹೂವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅಕ್ಕ ನನಗೀಗ ಊಟ ತಿನ್ನಿಸ್ತೈತೆ. ನಾನು ಎಕ್ಕದ ಹೂವನ್ನ ತಗೊಂಡು ದೇವಿಗೆ ಮಾಲೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಎಕ್ಕದ ಹೂವದಲ್ಲಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಇದನ್ನು ಪಾರ್ಟೇಷನ್ನಾಗಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಹೂವು ಒಂದು ಕಡೆ, ಮೊಗ್ಗು ಒಂದು ಕಡೆ ಮಾಡ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಈ ಮೊಗ್ಗಿನ ಥರ ಇದೊಂದು ಡಿಸೈನ್ ಮಾಡೋಣ ಅಂತ ಇದನ್ನೊಂಥರ ಡಿವೈಸೇಷನ್ ಮಾಡ್ಕೊಂಡಿದ್ದೀನಿ. ಮತ್ತು ಸೆವೆಂತ್ಗೆ ಎಲ್ಲೋ ಇದೊಂದು ಬಟನ್ಸ್ದು. ಫೈನಲ್ಲಾಗಿ ಎಕ್ಕದ ಹೂವದಲ್ಲಿ ಡಿಫ್ರೆಂಟಾಗಿ ಹೊಲ್ದಿದ್ದೀನಿ. ಸೊ ಇದನ್ನು ಏನು ಮಾಡಿದ್ದೀನಿ ಅಂತಂದರೆ, ಒಂದು ಹೂವು ಬ್ಲೂ ಮತ್ತು ಒಂದು ಎಕ್ಕದ ಹೂವು ಹಾಕಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಒಂದು ಟೈಪು, ಇದು ಒಂಥರ ಆಯಿತು. ಇಷ್ಟು ಎಕ್ಕದ ಹೂವದಲ್ಲಿ ಬಿಳಿ ಎಕ್ಕದ ಹೂವನ ದೊಡ್ಡ ಮೀಡಿಯಮ್ ಸೈಜಲ್ಲಿ ಅದನ್ನು ಒಂದು ಹಾರ ಥರ ಮಾಡ್ಕೊಂಡಿದ್ದೀನಿ. ಕಳಶ ಚೊಂಬನ್ನ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಸಿಂಪಲ್ಲಾಗಿ. ಇದರಲ್ಲಿ ಅಕ್ಷತೆ, ಹಾಲು, ಹೂವು, ಅರಿಶಿನ, ಕುಂಕುಮ, $1 ರೂಪಾಯಿ ಕಾಯಿನ್ ಹಾಕಿದ್ದೀವಿ. ಸೊ ವರಮಹಾಲಕ್ಷ್ಮಿನ ನಾವು ಚಿಕ್ಕದಾಗಿ ರೆಡಿ ಮಾಡ್ಕೊತಿರೋದು ಸಿಂಪಲಾಗಿರೋದ್ರಿಂದ ಮಕ್ಕಳನ್ನ ಈ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀವಿ. ಈ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಸೊ ನಾನು ರೆಡಿ ಮಾಡ್ಕೊಂಡಿರೋ ಐಟಮ್ಸ್ನೆಲ್ಲ ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಬಿಲ್ಲಿದೆಲೆ, ಇದರಲ್ಲಿ 5 ಬಿಲ್ಲಿದೆಲೆನ ಇಡ್ತಾಯಿದ್ದೀನಿ. ನೆಕ್ಸ್ಟು Aku sana తీయించేసిన ఓకే ಒಂದು ವಿಡಿಯೋ తీసుకుంటాను. చేసి తిట్టుకోవద్దు.